ಶೇಖರ್ ಅವರು ಒಂದು ಖಚಿತವಾದ ಅದು ಆರ್ಡರ್ ಮಾಡಿದ್ದಾರೆ. ಇನ್ನೆರಡು ವಾರ ಕಾಲಾವಕಾಶ ನೀಡ್ತೀನಿ, ಅಷ್ಟರೊಳಗೆ ನೀವು ಪಾಲಿಸಿದ್ರೆ ಸರಿ, ನೀವು ಅವ್ರನ್ನ ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಎಲ್ಲ ಪ್ರತಿವಾದಿಗಳನ್ನು ಎಸ್ಕಾರ್ಟ್ ಕೊಟ್ಟು ಕಳಿಸಿಕೊಳ್ಳುತ್ತೇನೆ. ಅಧಿಕಾರಿಗಳನ್ನು ಜೈಲಿಗೆ ಕಳಿಸಬೇಕು, ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸುತ್ತೇನೆ ಅಂದರೆ ಜೈಲಿಗೆ ಕಳಿಸ್ತಾನೆ ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೆ ಸಂವಿಧಾನ ಕನ್ನಡ ತಜ್ಞರ ಸಮಿತಿ ಸಮಯದಲ್ಲಿ ಎಮ್.ಎನ್. ರಾಯರು ಹೇಳಿದಂಥ ಉದಾಹರಣೆ ನೀಡ್ತಾ, ಯಾವುದಾದ್ರೂ ವಿಷಯಕ್ಕೆ SIT ನಡೆಸುವುದು ಸರ್ಕಾರಕ್ಕೆ ರೂಢಿಯಾಗಿಬಿಟ್ಟಿದೆ ಅಂತ. ಸರ್ಕಾರ ಏನು ಮಾಡಿಬಿಡ್ತಪ್ಪ ಅಂದ್ರೆ SIT ಮಾಡಿ ನೇಮಿಸಿಬಿಡ್ತದೆ, ತನಿಖೆ ಮಾಡಿದ್ರೆ ನೂರು ಹೋಗ್ತಾರೆ. ಇದು ಅಷ್ಟೇ ಮಾಡಲಿಕ್ಕತ್ತದೆ. ಇದು ತಪ್ಪಬೇಕು, ಇದು ನಿಲ್ಲಿಸಬೇಕು ಅಂತ ಹೇಳ್ತಾ ವಾರ್ನಿಂಗ್ ಮಾಡಿ ಮತ್ತೊಮ್ಮೆ ಅವರು ವಾರ್ನಿಂಗ್ ಮಾಡಿದ್ದಾರೆ. ನಮ್ಮ ಇವರು H. ಡಿ. ಕುಮಾರಸ್ವಾಮಿಗಳಿಗೆ ಮತ್ತು ಅವನ DC ತಮ್ಮಣ್ಣವ್ರಿಗೆ. ಅವ್ರು ಬಂದ ಕ್ಲಿಯರೆನ್ಸ್ ಕೊಡಲಿ, ಇಲ್ಲದಪ್ಪ ಅಂದ್ರೆ 14 ಎಕರೆ ನೋಡೋಣ ಅದಕ್ಕೆ ಸೋಮಣ್ಣವ್ರ ಕೈಯಿಂದ ಸರ್ಕಾರದ ಆಸ್ತಿಯನ್ನು ಸರ್ಕಾರಕ್ಕೆ ಮರಳಿಸೋಣ ಅನ್ನೋದು ಏನೋ ಧ್ವನಿ ಕಾಣ್ತದೆ. ಅದರಿಂದ ಆಗ್ತದಿಲ್ಲ ಗೊತ್ತಿಲ್ಲ. ಬಟ್ ಇವತ್ತು ನ್ಯಾಯಾಂಗ ಮಾತ್ರ ಎಚ್ಚರಗೊಂಡ ಈ ಒಂದು ಆಡಳಿತಾರೂಢ ಪಕ್ಷಕ್ಕೆ ಚಾಟಿ ಕೊಟ್ಟಿದ್ದು ಮಾತ್ರ ಗಮನಾರ್ಹ. ಜನಕ್ಕೆ ನಿಧಾನಕ್ಕೆ ಮತ್ತು ಎಲ್ಲಪ್ಪ ನ್ಯಾಯಾಂಗದಲ್ಲಿ ಏನೂ ಅದಪ್ಪ ಒಳ್ಳೆಯದು ಅನ್ನೋಂಥ ಮನಸ್ಥಿತಿ ಉತ್ಪನ್ನ ಕಾರಣೀಭೂತ ಆಗಿದೆ ಈ ಘಟನೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.